ಒಂದು ದೊಡ್ಡ ಬಂಡೆ ಇದೆ ಅಂತ ಇಟ್ಕೊಳ್ಳಿ ನನ್ನ ಹತ್ರ. ಈ ದೊಡ್ಡ ಬಂಡೆ ಮೇಲೆ ನಾನು 5 ನ್ಯೂಟನ್ ಫೋರ್ಸ್ ಆಗ್ತಾ ಇದ್ದಾನೆ ಆಯ್ತಾ. ನನ್ನ ಫ್ರೆಂಡ್ ಇದೇ ಡೈರೆಕ್ಷನ್ ಅಲ್ಲಿ 3 ನ್ಯೂಟನ್ ಫೋರ್ಸ್ ಆಗ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಇದೇ ಬಂಡೆ ಮೇಲೆ, ಈ ಬಂಡೆ ಮೇಲೆ ಆಕ್ಟ್ ಆಗ್ತಾ ಇರೋ ಟೋಟಲ್ ಫೋರ್ಸ್ ಎಷ್ಟು? ನಾನು ಇದೇ ಡೈರೆಕ್ಷನ್ ಫೋರ್ಸ್ ಆಗ್ತಿದ್ದೇನೆ, ನನ್ನ ಫ್ರೆಂಡು ಇದೇ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಗ್ತಿದ್ದಾನೆ. ಸೊ 2 ಫೋರ್ಸ್ ಅನ್ನ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಂಡು 8 ನ್ಯೂಟನ್ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇದೆ ನಾವು ಹೇಳ್ತೀವಿ. ಈಗ ಸಪೋಸ್ ನನ್ನ ಫ್ರೆಂಡ್ಗೆ ಮನ್ಸ್ ಚೇಂಜ್ ಆಯ್ತು ಅಂತ ಇಟ್ಕೊಳ್ಳಿ. ನನ್ನ ಫ್ರೆಂಡ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹಾಕ್ಲಿಕ್ಕೆ ಶುರು ಮಾಡ್ದ. ಅದೇ 3 ನ್ಯೂಟನ್ ಫೋರ್ಸ್ ಅನ್ನ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾಕ್ಲಿಕ್ಕೆ ಶುರು ಮಾಡ್ದ. ಇವಾಗ ಏನ್ ಕತೆ ಆಗುತ್ತೆ? ಕಲ್ಲಿನ ಮೇಲೆ ಆಕ್ಟ್ ಆಗ್ತಾ ಇರೋ ನೆಟ್ ಫೋರ್ಸ್ ಎಷ್ಟು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಕಲ್ ಮೇಲೆ ನಾನು ಈ ಡೈರೆಕ್ಷನ್ ಅಲ್ಲಿ ಆಗ್ತಾ ಇದ್ದೀನಿ, ನನ್ನ ಫ್ರೆಂಡ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಗ್ತಾ ಇದ್ದಾನೆ. 2 ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ 2 ಫೋರ್ಸ್ ಅನ್ನ ಮೈನಸ್ ಮಾಡ್ಕೊಂಡು ನಾವು 2 ನ್ಯೂಟನ್ ಫೋರ್ಸ್ ಈ ಡೈರೆಕ್ಷನ್ ಇದೆ ಅಂತ ಹೇಳ್ತೀವಿ. ಯಾಕೆ ಈ ಡೈರೆಕ್ಷನ್? ಯಾಕಂದ್ರೆ ಈ ಡೈರೆಕ್ಷನ್ ಅಲ್ಲಿ ಜಾಸ್ತಿ ಫೋರ್ಸ್ ಇದೆ, ರೈಟ್? 5 ನ್ಯೂಟನ್ ಈ ಕಡೆಯಿಂದ ಇದೆ. ಸೊ 2 ನ್ಯೂಟನ್ ಫೋರ್ಸ್ ಇದ್ರ ಮೇಲೆ ಓವರ್ ಆಲ್ ಆಗಿ ಈ ರೀತಿಲಿ ಆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಈಸಿಯಾಗಿ ಹೇಳ್ತೀವಿ, ಇವೆಲ್ಲ ನಮ್ಗೆ ಗೊತ್ತಿರುವಂತ ವಿಷಯ. ಈಗ ಸಪೋಸ್ ನನ್ನ ಫ್ರೆಂಡ್ ಮತ್ತೊಮ್ಮೆ ಮನಸ್ಸು ಚೇಂಜ್ ಮಾಡ್ದ. ನನ್ನ ಫ್ರೆಂಡ್ ಮನಸ್ಸು ಚೇಂಜ್ ಮಾಡ್ಕೊಂಡು ನನ್ನ ಫ್ರೆಂಡ್ ಸಪೋಸ್ ಈ ಡೈರೆಕ್ಷನ್ ನಲ್ಲಿ 3 ನ್ಯೂಟನ್ ಫೋರ್ಸ್ ಆಗ್ದ ಅಂತ ಇಟ್ಕೊಳ್ಳಿ. ಇವಾಗ ಏನ್ ಮಾಡ್ತೀರಾ? ನಾನು ಹಾಕ್ತಾ ಇರೋ ಡೈರೆಕ್ಷನ್ ನಲ್ಲೇ ನನ್ನ ಫ್ರೆಂಡ್ ಫೋರ್ಸ್ ಆಗ್ತಾ ಇಲ್ಲ. ನಾನು ಹಾಕ್ತಾ ಇರೋ ಫೋರ್ಸ್ಗೆ ಡೈರೆಕ್ಟ್ ಅಪೋಸಿಟ್ ಆಗಿನೂ ನನ್ನ ಫ್ರೆಂಡ್ ಫೋರ್ಸ್ ಆಗ್ತಾ ಇಲ್ಲ, ಅವನು ಬೇರೆ ಯಾವುದೋ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಗ್ತಾ ಇದ್ದಾನೆ. ಈ ರೀತಿ ಕೇಸ್ ಎಲ್ಲ ಬಂದಾಗ ನಾವು ಎಂತ ಮಾಡಬೇಕು? ಈ ಕಲ್ಲಿನ ಮೇಲೆ ಆಕ್ಟ್ ಆಗ್ತಾ ಇರೋ ನೆಟ್ ಫೋರ್ಸ್ ಕಂಡಿಡ್ಲಿಕ್ಕೆ ನಾವು ಏನು ಮಾಡಬೇಕು? ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಿಮ್ಮ ಮೋಷನ್ ಇನ್ ಪ್ಲೇನ್ ಚಾಪ್ಟರ್ನ 4ನೇ ವಿಡಿಯೋ ನೋಡ್ತಿದ್ದೇವೆ. NCERT ಪ್ರಕಾರ ಹೋಗ್ತಿದ್ದೇವೆ ನಾವು. ಪ್ರತಿಯೊಂದು ಟಾಪಿಕ್ ಮೇಲೂ ಒಂದೊಂದು ವಿಡಿಯೋ ಮಾಡ್ಕೊತಾ ಹೋಗ್ತಾ ಇದ್ದೇನೆ. ನಿಮಗೆ ವಿಡಿಯೋದಲ್ಲಿ ನಾನು ಹೇಳಿರೋದು ಅರ್ಥ ಆಗಿದ್ರೆ ಒಂದು ಲೈಕ್ ಕೊಡಿ, ಅರ್ಥ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಡಿಸ್ಲೈಕ್ ಕೊಡಿ, ಆಯ್ತಾ? ಈಗ ಬರುವ ವಿಷಯಕ್ಕೆ, ಇವತ್ತು ನಾನು ಆಲ್ರೆಡಿ ಹೇಳಿದಾಗೆ 3ನೇ ಚಾಪ್ಟರ್ನ 4ನೇ ವಿಡಿಯೋ ಟಾಪಿಕ್ 3.4 ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಅನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಗ್ರಾಫಿಕಲ್ ಮೆಥಡ್ ಅನ್ನ ನೋಡ್ತಾ ಇದ್ದೇವೆ. ವೆಕ್ಟರ್ ಎಡಿಷನ್ ಮಾಡಬೇಕಾದ್ರೆ ನಾವು 2 ಮೆಥಡ್ ಅನ್ನ ಯೂಸ್ ಮಾಡ್ತೇವೆ, ಆಯ್ತಾ? ಮೊದಲನೇದು ಟ್ರಯಾಂಗಲ್ ಲಾ, ಇನ್ನೊಂದು ಪ್ಯಾರಲೆಲೋಗ್ರಾಮ್ ಲಾ. ಎರಡರದು ಕೆಲಸ ಒಂದೇ. ಟ್ರಯಾಂಗಲ್ ಲಾದು ಕೆಲಸ ಇರಲಿ, ಪ್ಯಾರಲೆಲೋಗ್ರಾಮ್ ಲಾ ಕೆಲಸ ಇರಲಿ, ಎರಡರದು ಕೆಲಸ ಒಂದೇ. ಏನ್ ಕೆಲಸ? 2 ವೆಕ್ಟರ್ಗಳ ನಡುವೆ ಎಡಿಷನ್ ಮಾಡೋದು, ಅಂದ್ರೆ 2 ವೆಕ್ಟರ್ಗಳನ್ನ ಕೂಡಿಸುವಂತ ಕೆಲಸ. ಪ್ಯಾರಲೆಲೋಗ್ರಾಮ್ ಅಂದ್ರೆ ಗೊತ್ತಾಯ್ತಾ ಕನ್ನಡ ಮೀಡಿಯಂನವರೇ? ಪ್ಯಾರಲೆಲೋಗ್ರಾಮ್ ಅಂತಂದ್ರೆ ಸಮಾಂತರ ಚತುರ್ಭುಜ. ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ, ಸಮ ಮತ್ತು ಸಮಾಂತರ ಆಗಿರ್ತವೆ, ಗೊತ್ತಾಯ್ತಾ? ಈ ತರ ಶೇಪ್ ಇತ್ತಲ್ಲ, ಇದಕ್ಕೆ ನಾವು ಪ್ಯಾರಲೆಲೋಗ್ರಾಮ್ ಅಂತ ಕರಿತೇವೆ. ಟ್ರಯಾಂಗಲ್ ಲಾ ನಲ್ಲಿ 2 ವೆಕ್ಟರ್ಗಳನ್ನ ಯಾವ ರೀತಿ ಆಡ್ ಮಾಡಬೇಕು ಅಂತ ಕೇಳ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಮೊದಲನೇ ವೆಕ್ಟರ್ನ ತಲೆ ಉಂಟಲ್ಲ, ಮೊದಲನೇ ವೆಕ್ಟರ್ನ ತಲೆಗೆ 2ನೇ ವೆಕ್ಟರ್ನ ಬಾಲವನ್ನ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡೆ ನೋಡಿ. ಮೊದಲನೇ ವೆಕ್ಟರ್ ಎ ಇತ್ತು. ಮೊದಲನೇ ವೆಕ್ಟರ್ನ ತಲೆಗೆ 2ನೇ ವೆಕ್ಟರ್ನ ಬಾಲ ಕೂಡಿಸ್ಕೊಂಡೆ, ಆಯ್ತಾ? ಈಗ ಟ್ರಯಾಂಗಲ್ ಹೆಂಗ್ ಮಾಡೋದಾಯ್ತಪ್ಪ? ಟ್ರಯಾಂಗಲ್ ಹೆಂಗ್ ಮಾಡೋದಾಯ್ತಂದ್ರೆ ಒಂದು ಬಾಲ ಉಳ್ಕೊಂಡಿದೆ, ಒಂದು ತಲೆ ಉಳ್ಕೊಂಡಿದೆ, ಅವೆರಡನ್ನೂ ಸೇರಿಸಿ ಅವಾಗ ಒಂದು ಟ್ರಯಾಂಗಲ್ ಸಿಗುತ್ತೆ ನಿಮ್ಗೆ. ಒಂದನ್ನು ಸೇರಿಸ್ಬಿಡಿ, ಓಕೆನಾ? ಇವೆರಡನ್ನೂ ಸೇರಿಸಿದೆ, ಆಯ್ತಾ? ಈಗ ನಮ್ಗೊಂದು ಟ್ರಯಾಂಗಲ್ ಸಿಕ್ತು. ಇದೇ ಟ್ರಯಾಂಗಲ್ 2 ವೆಕ್ಟರ್ಗಳನ್ನ ಆಡ್ ಮಾಡಿದಾಗ ಇನ್ನೊಂದು ಬಾಹು ಏನಿರುತ್ತೋ ಇದು ನಮಗೆ ರಿಸಲ್ಟೆಂಟ್ ವೆಕ್ಟರ್ ಆಗಿರುತ್ತೆ. ಅಂದ್ರೆ 2ಅನ್ನು ಸೇರಿಸಿದಾಗ ಏನ್ ರಿಸಲ್ಟ್ ಬರುತ್ತೋ ಆ ರಿಸಲ್ಟ್ ಆಗಿರುತ್ತೆ, ಆಯ್ತಾ? ಅಂದ್ರೆ ಈ ಬಾಹು ಉಂಟಲ್ಲ, ಈ ವೆಕ್ಟರ್ ಉಂಟಲ್ಲ, ಇದು ನಮಗೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಆಗಿರುತ್ತೆ ಅಂತ ಹೇಳುತ್ತೆ ಟ್ರಯಾಂಗಲ್, ಆಯ್ತಾ? ಅದೇ ರೀತಿ ಈಗ ಪ್ಯಾರಲೆಲೋಗ್ರಾಮ್ ನೋಡುವ. ಪ್ಯಾರಲೆಲೋಗ್ರಾಮ್ ಇದ್ರಲ್ಲಿ ಎಂತ ಮಾಡ್ತಿದ್ರಿ? ಮೊದಲನೇ ವೆಕ್ಟರ್ನ ತಲೆಗೆ ಇನ್ನೊಂದು ವೆಕ್ಟರ್ನ ಬಾಲ ತಂದು ಕೂಡಿಸ್ತಾ ಇದ್ರಿ. ಆದ್ರೆ ಪ್ಯಾರಲೆಲೋಗ್ರಾಮ್ ಲಾನಲ್ಲಿ ಹಂಗಲ್ಲ. 2 ವೆಕ್ಟರ್ಗಳ ಬಾಲಗಳನ್ನ ನೀವು ಕೂಡಿಸ್ಕೋಬೇಕು, ಆಯ್ತಣ್ಣ? 2 ವೆಕ್ಟರ್ಗಳ ಬಾಲಗಳನ್ನ ಕೂಡಿಸ್ಕೊಂಡೆ. ಈಗೆಲ್ಲ ನಮ್ಗೆ ಪ್ಯಾರಲೆಲೋಗ್ರಾಮ್ ಸಿಕ್ತು ನೋಡುವ ಬನ್ನಿ. ಈ ಕೆಳಗಡೆ ಒಂದು ವೆಕ್ಟರ್ ಉಂಟಲ್ಲ, ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನ ಹೊಡ್ಕೊಳ್ಳಿ, ಆಯ್ತಾ? ಅದೇ ರೀತಿ ಈ ವೆಕ್ಟರ್ ಎ ಉಂಟಲ್ಲ, ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನ ಹೊಡ್ಕೊಳ್ಳಿ. ಓಕೆ, ಈಗ ನಿಮ್ಗೆ ಇಲ್ಲೊಂದು ಪಾಯಿಂಟ್ ಸಿಗತ್ತೆ, ರೈಟ್? ಈಗ ನಮ್ಗೊಂದು ಇದೆಂತ ಸಿಕ್ತು? ಪ್ಯಾರಲೆಲೋಗ್ರಾಮ್ ಸಿಕ್ತು. ಈಗ ಪ್ಯಾರಲೆಲೋಗ್ರಾಮ್ಗೆ ನಾವ್ ಏನ್ ಹೇಳ್ಕೋಬೇಕು ಅಂದ್ರೆ ಒಂದು ಡಯಾಗ್ನಲ್ ಅನ್ನ ಹೇಳ್ಕೋಬೇಕು. 2 ವೆಕ್ಟರ್ಗಳ ಬಾಲದಿಂದ ಒಂದು ಡಯಾಗ್ನಲ್ ಅನ್ನ ಹೇಳ್ಕೋಬೇಕು, ಆಯ್ತಾ? ಈ ರೀತಿಯಾಗಿ ಆ ಡಯಾಗ್ನಲ್ ಬರುತ್ತೆ. ಈ ಡಯಾಗ್ನಲ್ ಏನುಂಟಲ್ಲ, ಇದು ನಮಗೆ ರಿಸಲ್ಟೆಂಟ್ ವೆಕ್ಟರ್. ಅಂದ್ರೆ ಈ ವೆಕ್ಟರ್ ನಮಗೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ನ ರಿಸಲ್ಟ್ ಆಗಿರುತ್ತೆ. ನಿಮ್ ಬೋರ್ಡ್ ಎಕ್ಸಾಮ್ ನಲ್ಲೆಲ್ಲ ಕೇಳ್ತಾರೆ, ಈ ಟ್ರಯಾಂಗಲ್ ಲಾ ಅಂತಂದ್ರೆ ಏನು, ಅದ್ರ ಬಗ್ಗೆ ಬರೀರಿ. ಎಂತಾದ್ರೂ ಪ್ಯಾರಲೆಲೋಗ್ರಾಮ್ ಲಾ ಅಂತಂದ್ರೆ ಏನು, ಅದ್ರ ಬಗ್ಗೆ ಬರೀರಿ. ಇವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು. ಹೀಗಾಗಿ ಅದನ್ನ ಒಂದ್ಸಲ ನೋಡ್ಬಿಡು, ಆಯ್ತಾ? ಈಗ ನಾನು ಹೇಳಿ ಏನ್ ಅರ್ಥ ಮಾಡಿಸಿದ್ನಲ್ವಾ ನಿಮ್ಗೆ, ಅದೇ ಇರುದು, ಬಿಟ್ಟರೆ ಬಾಕಿ ಅಂತ ಇಲ್ಲ, ಆಯ್ತಾ? ಟ್ರಯಾಂಗಲ್ ಲಾ ನಲ್ಲಿ ಏನು ನೋಡಿ, ಇದು ಒಂದು ನಮ್ದು ಟ್ರಯಾಂಗಲ್, ಹೌದಾ? ಟ್ರಯಾಂಗಲ್ ನ 2 ಸೈಡ್ ಇದೆಯಲ್ವಾ, 2 ಸೈಡ್ಗಳಲ್ಲಿ ನಾವು ನಮ್ಗೆ ಆಡ್ ಮಾಡ್ಕೊಳ್ಬೇಕಾಗಿರೋ ವೆಕ್ಟರ್ಗಳನ್ನ ಇಟ್ಕೊಂಡಿದ್ದೇವೆ. ಇದು ಒಂದು ವೆಕ್ಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಟ್ರಯಾಂಗಲ್ ನ ಇನ್ನೊಂದು ಸೈಡ್ ಇನ್ನೊಂದು ವೆಕ್ಟರ್ನ ರೆಪ್ರೆಸೆಂಟ್ ಮಾಡುತ್ತೆ, ಹೌದಾ? ಮತ್ತೆ ಈ 2 ವೆಕ್ಟರ್ಗಳಿದಾವೆ ನೋಡಿ, ಸೇಮ್ ಆರ್ಡರ್ ನಲ್ಲಿದೆ. ಸೇಮ್ ಆರ್ಡರ್ ಅಂತಂದ್ರೆ ಇಲ್ಲಿಂದ ಇಲ್ಲಿ ಹೋದೆ, ಆಮೇಲೆ ಇಲ್ಲಿಂದ ಇಲ್ಲಿ ಹೋದೆ ನೋಡಿ. ಮೊದಲನೇ ವೆಕ್ಟರ್ ಹಿಂಗಿತ್ತು, ಆಮೇಲೆ 2ನೇ ವೆಕ್ಟರ್ ಹಿಂಗಿತ್ತು, ಮುಂದಕ್ಕೆ ಹೋದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ 3ನೇ ವೆಕ್ಟರ್ ಉಂಟಲ್ಲ, ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಉಂಟಲ್ಲ, ಅದು ಅದೇ ಆರ್ಡರ್ ನಲ್ಲಿ ಇಲ್ಲ ನೋಡಿ. ಟ್ರಯಾಂಗಲ್ ಹಿಂಗಿಂದ ಹೋಗಿ ಇಲ್ಲಿಂದ ಹಿಂಗ್ ಬಂದು ವಾಪಸ್ ಬರ್ಬೇಕಂದ್ರೆ ಹಿಂಗ್ ಬರ್ಬೇಕಾಗಿತ್ತು. ಬಟ್ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಏನುಂಟು ಅದು ಈ ಡೈರೆಕ್ಷನ್ ನಲ್ಲಿ ಉಂಟು,
ಗೊತ್ತಾಯ್ತಾ ನಿಮ್ಗೆ? ಸೊ ಅದನ್ನ ಇಲ್ಲಿ ಬರ್ದಿಟ್ಟಿದ್ದಾರೆ ಅಷ್ಟೇ. ಇಫ್ ಟೂ ವೆಕ್ಟರ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್, ಇದಂತೂ ಅರ್ಥ ಆಗಿರುತ್ತೆ. ಟೇಕನ್ ಇನ್ ಸೇಮ್ ಆರ್ಡರ್, ಸೇಮ್ ಆರ್ಡರ್ ಅಲ್ಲಿ ತಗೊಂಡಿದ್ದಾರೆ ತಾನೆ, ಹಿಂಗೋಗಿದೆ. ಸೊ ಆ ಎರಡು ವೆಕ್ಟರ್ ಗಳನ್ನ ನಾವು ಸೇಮ್ ಆರ್ಡರ್ ನಲ್ಲಿ ತಗೊಂಡಿದ್ದೀವಿ, ಅಂಡರ್ಲೈನ್ ಮಾಡ್ಕೊಳ್ಬೇಕಾದ್ರೆ. ದೆನ್ the resultant vector is represented by the third side of the triangle. ಇದು ಎರಡು ಸೈಡ್ ಆಯ್ತಾ, ಮೂರನೇ ಸೈಡ್ ನಮ್ಗೆ ಏನನ್ನ ಸೂಚಿಸುತ್ತೆ, ರಿಸಲ್ಟೆಂಟ್ ವೆಕ್ಟರ್ ಅನ್ನ ಸೂಚಿಸುತ್ತೆ. ಅದನ್ನೇ ಬರ್ದಿದ್ದಾರೆ. ಟೇಕನ್ ಇನ್ ದ ಅಪೋಸಿಟ್ ಆರ್ಡರ್. ನೋಡಿ ಇದು ಒಂದು ಆರ್ಡರ್ ಆಯ್ತು, ಬಟ್ ಅದೇ ಆರ್ಡರ್ ನಲ್ಲಿ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಇಲ್ಲ, ರಿಸಲ್ಟೆಂಟ್ ವೆಕ್ಟರ್ ಅಪೋಸಿಟ್ ಆರ್ಡರ್ ನಲ್ಲಿ ಇದೆ. ಅದನ್ನೇ ಬರ್ದಿದ್ದಾರೆ, ಇಷ್ಟೇ ಸಿಂಪಲ್. ನೆಕ್ಸ್ಟ್ ನೋಡುವ ಪ್ಯಾರಲೆಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಪ್ಯಾರಲೆಲೋಗ್ರಾಮ್ ನಲ್ಲಿ ನಾವೆಂತ ಮಾಡ್ತೇವೆ, ಎರಡು ವೆಕ್ಟರ್ ಗಳನ್ನ ಪ್ಯಾರಲೆಲೋಗ್ರಾಮ್ ನ ಎರಡು ಸೈಡ್ ಗಳಾಗಿ ಕನ್ಸಿಡರ್ ಮಾಡ್ತೇವೆ, ಹತ್ತಿರದಲ್ಲಿರೋ ಎರಡು ಸೈಡ್ ಗಳಾಗಿ ಕನ್ಸಿಡರ್ ಮಾಡ್ತೇವೆ. ಹೌದಾ, ಒಂದ್ ವೆಕ್ಟರ್ ನ ಇಲ್ಲಿ ತಗೊಂಡು ಇನ್ನೊಂದು ವೆಕ್ಟರ್ ನ ಅದ್ರ ಅಪೋಸಿಟ್ ಸೈಡ್ ಕನ್ಸಿಡರ್ ಮಾಡೋದಿಲ್ಲ, ಎರಡು ಹತ್ತಿರದಲ್ಲಿರೋ ಸೈಡ್ ಗಳಾಗಿ ಕನ್ಸಿಡರ್ ಮಾಡ್ತಾರೆ. ಅದನ್ನೇ ಬರ್ದಿದ್ದಾರೆ ಇಲ್ಲಿ. ಇಫ್ ಟೂ ವೆಕ್ಟರ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ಟೂ adjacent sides of a parallelogram. adjacent side ಅಂತಂದ್ರೆ ಹತ್ತಿರದಲ್ಲಿರೋ ಸೈಡ್ಗಳು, ಆಯ್ತಾ? two adjacent sides of a parallelogram, then the resultant vector is represented by the resultant vector ಅಂದ್ರೆ ಯಾವುದು, ಇದು ಈ ವೆಕ್ಟರ್ ಆಯ್ತಾ, represented by the diagonal of the parallelogram. ಹೌದಾ, ಇದನ್ನ ಎರಡು adjacent ಸೈಡ್ ಆಗಿ ತಗೊಂಡ್ರೆ ನಮ್ಮ ರಿಸಲ್ಟೆಂಟ್ ಡಯಾಗ್ನಲ್ ಅಲ್ಲಿ ಕೊಡುತ್ತೆ ಅಷ್ಟೇ. that connects their common point. ನೋಡಿ ಎರಡು ಡಯಾಗ್ನಲ್ ಬರುತ್ತೆ ಇದರಲ್ಲಿ, ಒಂದು ಪ್ಯಾರಲೆಲೋಗ್ರಾಮ್ ನಲ್ಲಿ ಇದು ಒಂದು ಡಯಾಗ್ನಲ್ ಬರುತ್ತೆ, ಇದು ಒಂದು ಡಯಾಗ್ನಲ್ ಬರುತ್ತೆ. ಎರಡು ವೆಕ್ಟರ್ ಗಳಿಗಿರೋ ಕಾಮನ್ ಪಾಯಿಂಟ್ ಯಾವುದು, ಈ ಪಾಯಿಂಟ್. ಈ ಡಯಾಗ್ನಲ್ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಅಲ್ಲ, ಈ ಡಯಾಗ್ನಲ್ ನಮ್ಮ ರಿಸಲ್ಟೆಂಟ್ ವೆಕ್ಟರ್. ಓಕೆನಾ? ಸೊ ಅದನ್ನ ಬರ್ದಿದ್ದೇನೆ ಅಷ್ಟೇ. ಈ ಕಮ್ಯೂಟೇಟಿವ್ ರೂಲ್, ಅಸೋಸಿಯೇಟಿವ್ ರೂಲ್ ಎಲ್ಲ ನಮ್ಮ ವೆಕ್ಟರ್ ಅಡಿಷನ್ ಸರಿ ಹೊಂದ್ತವೆ. ಕಮ್ಯೂಟೇಟಿವ್ ರೂಲ್ ಅಂತಂದ್ರೇನು ಬರ್ದಿಟ್ಟಿದ್ದೀನಿ, ನೋಡೋ ತಕ್ಷಣ ಗೊತ್ತಾಗುತ್ತೆ. ಪರಿವರ್ತನೀಯ ನಿಯಮ ಅಂತಿದ್ವಿ ನಾವು ಕನ್ನಡ ಮೀಡಿಯಂ, ರೈಟ್? ಸೊ ಇದು ಕಮ್ಯೂಟೇಟಿವ್ ರೂಲ್. ಕೆಳಗಡೆ ಅಸೋಸಿಯೇಟಿವ್ ರೂಲ್ ಬರ್ದಿಟ್ಟಿದ್ದೇನೆ, ಇದು ಕೂಡ ನಮ್ಮ ವೆಕ್ಟರ್ ಎಡಿಷನ್ ಸರಿ ಹೊಂದತ್ತೆ. ವೆಕ್ಟರ್ ಅಸೋಸಿಯೇಟಿವ್ ರೂಲ್ ಅಂತಂದ್ರೆ ಸಹವರ್ತನೀಯ ನಿಯಮ ಏನು ಅಂತ ನೋಡಿದ ತಕ್ಷಣ ಅರ್ಥ ಹೋಗತ್ತಲ್ವಾ, ಎಕ್ಸ್ಪ್ಲೈನ್ ಮಾಡೋದು ಏನಿದೆ ಇದರಲ್ಲಿ. ಮುಂದಕ್ಕೆ ಹೋಗೋಣ. ಎರಡು ವೆಕ್ಟರ್ ಗಳನ್ನ ಆಡ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ. ಟ್ರಯಾಂಗಲ್ ಹಾಕ್ತೀರಾ ಅಥವಾ ಪ್ಯಾರಲೆಲೋಗ್ರಾಮ್ ಹಾಕೊಂಡು ಎರಡು ವೆಕ್ಟರ್ ಗಳನ್ನ ಆಡ್ ಮಾಡ್ಕೋತೀರಾ. ಸಪೋಸ್ ಎ ಮತ್ತೆ ಬಿ ವೆಕ್ಟರ್ ಗಳನ್ನ ಆಡ್ ಮಾಡೋದಕ್ಕೆ ಕೊಟ್ರೆ ನೀವೇನ್ ಮಾಡ್ತೀರಿ, ಮೊದಲು ವೆಕ್ಟರ್ ಎ ತಗೋತೀರಿ. ನಾವು ಟ್ರಯಾಂಗಲ್ ಹಾಕೊಂಡು ಮಾಡುವ ಈ ಕೇಸ್ ನಲ್ಲಿ, ಆಯ್ತಾ? ಮೊದಲು ವೆಕ್ಟರ್ ಎ ತಗೋತೀವಿ, ವೆಕ್ಟರ್ ಎ ನ ತಲೆಯ ಮೇಲೆ ಬಿ ವೆಕ್ಟರ್ ನ ಬಾಲ ಬರೋ ರೀತಿಲಿ ಇಟ್ಕೋತೀರಿ. ಹೌದಾ, ಇದು ವೆಕ್ಟರ್ ಬಿ ಇಟ್ಕೊಂಡು ಉಳಿದವುಗಳನ್ನ ಸೇರಿಸ್ಕೋತೀರಾ. ಈಗ ನಮ್ಗೆ ಇದೇನ್ ಸಿಗತ್ತೋ ಇದು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಆಗಿರುತ್ತೆ. ಹೌದಾ, ಈಗ ಎರಡು ವೆಕ್ಟರ್ ಗಳನ್ನ ಮೈನಸ್ ಮಾಡ್ಕೊಳ್ಳೋದು ಹೇಗೆ, ಎರಡು ವೆಕ್ಟರ್ ಗಳನ್ನ ಸಬ್ಟ್ರಾಕ್ಟ್ ಮಾಡೋದು ಹೇಗೆ ಅಂತ ನೋಡುವ, ಆಯ್ತಾ? ನಮ್ಮ ವೆಕ್ಟರ್ ಬಿ ಈ ರೀತಿ ಇದೆ ಅಂತಂದ್ರೆ ಇದರ ನೆಗೆಟಿವ್ ಅಂದ್ರೆ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಯಾವ ರೀತಿ ಇರಬೇಕಾಯ್ತು, ಅದರ ಸೈಜ್ ಸೇಮ್ ಇರುತ್ತೆ, ಅಂದ್ರೆ ಅದರ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಆದ್ರೆ ಡೈರೆಕ್ಷನ್ ಉಲ್ಟಾ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದು ಡೈರೆಕ್ಷನ್ ಉಲ್ಟಾ ಇದ್ರೆ ನಾನು ಈ ವೆಕ್ಟರ್ ಅನ್ನ ಮೈನಸ್ ಬಿ ವೆಕ್ಟರ್ ಅಂತ ಬರಿಬಹುದಾ? ನೋಡಿ, ವೆಕ್ಟರ್ ಬಿ ತರನೇ ಇದೆ, ಆದ್ರೆ ಬಿ ನ ಎಕ್ಸಾಕ್ಟ್ ಅಪೋಸಿಟ್ ಡೈರೆಕ್ಷನ್ ಇದೆ. ಸೊ ಇದನ್ನ ನಾನು ಮೈನಸ್ ಬಿ ವೆಕ್ಟರ್ ಅಂತ ಬರ್ಕೊಂಡೆ. ಈಗ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಿಂಪಲ್ ಆಗಿ ವೆಕ್ಟರ್ ಎ ಜೊತೆಗೆ ಯಾವುದೋ ಒಂದು ವೆಕ್ಟರ್ ನ ಆಡ್ ಮಾಡ್ಕೋತೀವಿ. ಯಾವ ವೆಕ್ಟರ್ ಆಡ್ ಮಾಡ್ಕೋತೀವಪ್ಪ ಅಂತಂದ್ರೆ ಮೈನಸ್ ಬಿ ಅನ್ನೋ ವೆಕ್ಟರ್ ಅನ್ನ ಆಡ್ ಮಾಡ್ಕೋತೀವಿ. ಓಕೆನಾ, ಮೈನಸ್ ಬಿ ಅನ್ನೋ ವೆಕ್ಟರ್ ನ ಆಡ್ ಮಾಡ್ಕೋತೀವಿ. ಅವಾಗ ಏನ್ ಬರುತ್ತಪ್ಪ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ರೈಟ್? ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ವೆಕ್ಟರ್ ಆಗುತ್ತೆ, ರೈಟ್? ಸೊ ಇದನ್ನ ನಾವು ಟ್ರಯಾಂಗಲ್ ಹಾಕೊಂಡು ಒಂದ್ಸಲ ಮಾಡಿಬಿಡುವ, ಆಯ್ತಾ? ಈಗ ಟ್ರಯಾಂಗಲ್ ಹಾಕ್ಬೇಕಂದ್ರೆ ಏನಾಯ್ತು, ಮೊದಲನೇ ವೆಕ್ಟರ್ ಪ್ಲಸ್ ಈ ವೆಕ್ಟರ್ ಎರಡನೇ ವೆಕ್ಟರ್. ಮೊದಲನೇ ವೆಕ್ಟರ್ ನ ತಲೆ ಮೇಲೆ ಎರಡನೇ ವೆಕ್ಟರ್ ನ ಬಾಲ ಬರ್ಬೇಕು. ಮೊದಲನೇ ವೆಕ್ಟರ್ ನ ತಲೆ ಅಂದ್ರೆ ಇದು ವೆಕ್ಟರ್ ಎ ಇಲ್ಲೇ ಇದೆ ಆಲ್ರೆಡಿ, ಆ ವೆಕ್ಟರ್ಗೆ ಮೈನಸ್ ಬಿ ವೆಕ್ಟರ್ ನ ಬಾಲ ಬರ್ಬೇಕು, ಅಂದ್ರೆ ಇದು ಇಲ್ಲಿಗೆ ಬರುತ್ತೆ. ಓಕೆನಾ, ಇದು ಮೈನಸ್ ಬಿ ವೆಕ್ಟರ್. ಓಕೆ, ಬಿ ಅಷ್ಟೇ ಉದ್ದ ಇರುತ್ತೆ, ಬಟ್ ಬಿ ನ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಇದು ಮೈನಸ್ ಬಿ ವೆಕ್ಟರ್. ಟ್ರಯಾಂಗಲ್ ಹಾಕೊಂಡು ಇದನ್ನ ಆಡ್ ಮಾಡಿ ಏನ್ ಬರುತ್ತೆ ಅಂತಂದ್ರೆ ಈ ರೀತಿಯಲ್ಲಿ ನಮ್ಮ ರಿಸಲ್ಟೆಂಟ್ ವೆಕ್ಟರ್ ಬರುತ್ತೆ, ರೈಟ್? ಸೊ ಇದು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ಓಕೆನಾ, ಸೊ ಸಬ್ಟ್ರಾಕ್ಷನ್ ಉಂಟಲ್ಲ, ಆಕ್ಚುಲಿ ಇದು ಆಡ್ ಮಾಡೋದೆ, ಆದ್ರೆ ಇನ್ನೊಂದು ವೆಕ್ಟರ್ ಏನಿತ್ತು ನೋಡಿ, ಅದನ್ನ ಅಪೋಸಿಟ್ ಅಂತ ಕನ್ಸಿಡರ್ ಮಾಡಿ ಆಡ್ ಮಾಡೋದು ಅಷ್ಟೇ, ಸಿಂಪಲ್. ನಿಮ್ ನೆಕ್ಸ್ಟ್ ಟಾಪಿಕ್ ಬರುವ ನಲ್ ವೆಕ್ಟರ್. ನಲ್ ಅಂತಂದ್ರೇನು, ಝೀರೋ, ಏನು ಇಲ್ಲ ಅಂತ ಅರ್ಥ. ನಲ್ ವೆಕ್ಟರ್ ಝೀರೋ ವೆಕ್ಟರ್ ಅಂತಾನು ಕರೀತಾರೆ. ಯಾಕಂದ್ರೆ ಈ ನಲ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಝೀರೋ ಆಗಿರುತ್ತೆ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳುವ. ನಾನು ಈ ಪಾಯಿಂಟ್ ನಿಂದ ಈ ಪಾಯಿಂಟಿಗೆ ಹೋದೆ ಅಂತ ಇಟ್ಕೊಳ್ಳಿ. ನನ್ನ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಅವಾಗ, ಇಲ್ಲಿಂದ ಇಲ್ಲಿ ಆಗುತ್ತೆ. ಹೌದಾ, ಇದು ನನ್ನ ಡಿಸ್ಪ್ಲೇಸ್ಮೆಂಟ್ ನ ಮ್ಯಾಗ್ನಿಟ್ಯೂಡ್, ಮತ್ತೆ ಈ ಡೈರೆಕ್ಷನ್ ಏನಿತ್ತು ಇದು ನನ್ನ ಡಿಸ್ಪ್ಲೇಸ್ಮೆಂಟ್ ಆಗಿರೋ ಡೈರೆಕ್ಷನ್. ಒಪ್ಕೋತೀರಾ? ಈಗ ಸಪೋಸ್ ನಾನು ಈ ಪಾಯಿಂಟ್ ನಿಂದ ಈ ಪಾಯಿಂಟಿಗೆ ಹೋದೆ, ಆಮೇಲೆ ವಾಪಸ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ ಬಂದೆ ಅಂತ ಇಟ್ಕೊಳ್ಳಿ. ಈಗ ನನ್ನ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಯಾವುದು, ನಾನು ಮೊದಲು ಇಲ್ಲಿದ್ದೆ, ಆಮೇಲೆ ಈ ಪಾಯಿಂಟಿಗೆ ಹೋದೆ, ಸೊ ಇದು ನನ್ನ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಮತ್ತೊಂದು ಎಕ್ಸಾಂಪಲ್ ತಗೊಳ್ವಾ. ನಾನು ಮೊದಲು ಈ ಪಾಯಿಂಟ್ ನಲ್ಲಿದ್ದೆ, ಆಮೇಲೆ ಈ ಪಾಯಿಂಟಿಗೆ ಹೋದೆ, ಆಮೇಲೆ ವಾಪಸ್ ಮೊದಲಿದ್ದ ಪಾಯಿಂಟಿಗೆ ಬಂದೆ ಅಂತ ಇಟ್ಕೊಳ್ಳಿ. ಹೌದಾ, ಈಗ ನನ್ನ ಡಿಸ್ಪ್ಲೇಸ್ಮೆಂಟ್ ಏನಾದಂಗಾಯ್ತು, ಡಿಸ್ಪ್ಲೇಸ್ಮೆಂಟ್ ಏನೂ ಆದಂಗಾಗ್ಲಿಲ್ಲ, ಡಿಸ್ಪ್ಲೇಸ್ಮೆಂಟ್ ಝೀರೋ ಆಯ್ತು. ಹೌದಾ,
ಡಿಸ್ಪ್ಲೇಸ್ಮೆಂಟ್ ಆಗಲೇ ಇಲ್ಲ ಅಂದಮೇಲೆ ನಾನು ಡಿಸ್ಪ್ಲೇಸ್ಮೆಂಟ್ ಯಾವ ಡೈರೆಕ್ಷನ್ ಇದೆ ಅಂತ ಹೆಂಗೆ ಹೇಳಪ್ಪ. ಸೊ ಅಂದ್ರೆ ಇಲ್ಲಿ ನಮ್ಮ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಏನಿದೆಯೋ ಇದು ನಲ್ ವೆಕ್ಟರ್, ಮತ್ತೆ ಆ ನಲ್ ವೆಕ್ಟರ್ಗೆ ಯಾವುದೇ ಸ್ಪೆಸಿಫಿಕ್ ಡೈರೆಕ್ಷನ್ ಇರುವುದಿಲ್ಲ, ಡೈರೆಕ್ಷನ್ ಅನ್ನು ನಾವು ಸ್ಪೆಸಿಫೈ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ. ಸೊ ಇದು ನಲ್ ವೆಕ್ಟರ್. ಮುಂದಿನ ಟಾಪಿಕ್ ನೋಡುವ. ಇದೇ ನಲ್ ವೆಕ್ಟರ್ ಇನ್ ಒಂದಿಷ್ಟು ಪ್ರಾಪರ್ಟೀಸ್ ನೋಡುವ. ಏನ್ ನಲ್ ವೆಕ್ಟರ್ ಇನ್ ಪ್ರಾಪರ್ಟೀಸ್? ನಲ್ ವೆಕ್ಟರ್ ಅಂದ್ರೆ ಝೀರೋ ವೆಕ್ಟರ್ ತಾನೆ. ಯಾವುದೋ ಒಂದು ಸಂಖ್ಯೆಗೆ ಝೀರೋವನ್ನ ಕೂಡಿಸಿದ್ರೆ ನಮ್ಗೆ ಅದೇ ಸಂಖ್ಯೆ ಆನ್ಸರ್ ಬರೋದಿಲ್ವಾ? ಅದೇ ರೀತಿ ಯಾವುದೋ ಒಂದು ವೆಕ್ಟರ್ಗೆ ನಲ್ ವೆಕ್ಟರ್ ಅನ್ನ ಕೂಡಿಸಿದ್ರೆ ಇದು ಝೀರೋ ಓ ಅಲ್ಲ ಆಯ್ತಾ, ಇದು ಝೀರೋ ವೆಕ್ಟರ್ ಓಕೆ, ನಲ್ ವೆಕ್ಟರ್ ಅಂತ. ಸೊ ಯಾವುದೋ ಒಂದು ಸಂಖ್ಯೆಗೆ ನಲ್ ವೆಕ್ಟರ್ ಅನ್ನ ಕೂಡಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ. ಯಾವುದೋ ಒಂದು ಸಂಖ್ಯೆಗೆ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಅದೇ ರೀತಿ ಯಾವುದೋ ಒಂದು ಸಂಖ್ಯೆ ಯಾವುದೋ ಒಂದು ಸ್ಕೇಲಾರ್ಗೆ 0 ವೆಕ್ಟರ್ ಅಥವಾ ನಲ್ ವೆಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಲ್ ವೆಕ್ಟರೇ ಬರುದು. ಯಾವುದೋ ಒಂದು ವೆಕ್ಟರ್ಗೆ ನಲ್ ವೆಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಲ್ ವೆಕ್ಟರೇ ಬರುದು. ಇಷ್ಟೇ ಪ್ರಾಪರ್ಟೀಸ್. ಒಂದು ಚಂದ ಎಕ್ಸಾಂಪಲ್ ತಗೊ ಬಂದಿದ್ದೇನೆ, ನಿಮ್ಮ NCERT ಬುಕ್ ಅಲ್ಲಿ ಇರೋ ಎಕ್ಸಾಂಪಲ್, ಬೇರೆ ಎಲ್ಲಿಂದ ತಂದಿದ್ದಲ್ಲ. ಅದನ್ನ ಬೋರ್ಡ್ ಮೇಲೆ ಬರ್ದಿಟ್ಕೊಂಡಿದ್ದೇನೆ. ವಿಡಿಯೋ ಪಾಸ್ ಮಾಡ್ಕೊಂಡು ಒಂದ್ಸಲ ಕ್ವಶನ್ ಅನ್ನ ಓದ್ಕೊಳ್ಳಿ. ಎಲ್ಲ ಈ ಪ್ರಶ್ನೆ ಓದ್ಕೊಂಡಿದ್ದೀರಾ ಅನ್ಕೊಂಡಿದ್ದೇನೆ. ಈಗ ಅದನ್ನ ಸಾಲ್ವ್ ಮಾಡೋಣ. ಅಲ್ಲಿ ಏನಿತ್ತು ಅನ್ನೋದನ್ನ ಮೊದಲು ಕನ್ನಡದಲ್ಲಿ ಹೇಳ್ತೇನೆ. ಜೋರಾಗಿ ವರ್ಟಿಕಲಿ ಮಳೆ ಬೀಳ್ತಾ ಇತ್ತಂತೆ. ಮೊದಲು ಮಳೆ ಈ ರೀತಿ ಬೀಳ್ತಾ ಇತ್ತಂತೆ. ಮಳೆ ವೆಲಾಸಿಟಿ ಎಷ್ಟಂತ ಅವರೇ ಕೊಟ್ಟಿದ್ದಾರೆ, 35 ಮೀಟರ್ ಪರ್ ಸೆಕೆಂಡ್ ಇತ್ತಂತೆ ಮಳೆ ವೆಲಾಸಿಟಿ. ಅದಾದ್ಮೇಲೆ ಈಸ್ಟ್ ಟು ವೆಸ್ಟ್ ಗಾಳಿ ಬೀಸ್ತಂತೆ. ಯಾವ್ದು ಈಸ್ಟು ಯಾವ್ದು ವೆಸ್ಟ್ ನೋಡುವ. ನಾವೆಲ್ಲ ಮ್ಯಾಪ್ ನೋಡ್ಬೇಕಾದ್ರೆ ನೋಡಿರ್ತೀವಿ, ನಕಾಶೆ ನೋಡಿರ್ಬೇಕಾದ್ರೆ ಮೇಲ್ಗಡೆ ಇರೋದು ಉತ್ತರ, ಕೆಳಗಡೆ ಇರೋದು ದಕ್ಷಿಣ, ಬಲ್ಗಡೆಗೆ ಇರೋದು ಈಸ್ಟು, ಎಡಗಡೆಗೆ ಇರೋದು ವೆಸ್ಟ್. ಹೌದ್ ತಾನೆ? ಈಸ್ಟ್ ಟು ವೆಸ್ಟ್ ಅಂತಂದ್ರೆ ಹೀಗೆ ಗಾಳಿ ಬೀಸ್ತಂತೆ ಓಕೆನಾ, ಹೀಗೆ ಗಾಳಿ ಬೀಸ್ತಂತೆ. ಗಾಳಿ ವೆಲಾಸಿಟಿ ಎಷ್ಟುಂಟು? ಗಾಳಿ ವೆಲಾಸಿಟಿ 12 ಮೀಟರ್ ಪರ್ ಸೆಕೆಂಡ್ ಉಂಟು ಓಕೆನಾ. ಈಗ ನೀವು ಇದನ್ನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈ ವೆಲಾಸಿಟಿ ಮತ್ತೆ ಈ ವೆಲಾಸಿಟಿಯನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಮೊದಲನೇ ವೆಲಾಸಿಟಿಯ ತಲೆಗೆ ಎರಡನೇ ವೆಲಾಸಿಟಿಯ ಬಾಲ ಉಂಟು. ಅಂದ್ರೆ ಇಲ್ಲಿ ನಾವು ಟ್ರಯಾಂಗಲ್ ಲಾ ಅನ್ನ ಹಾಕ್ಬಹುದಾ? ಈಸಿಯಾಗಿ ಹಾಕ್ಬಹುದು ಹೌದಾ. ಈಗ ಟ್ರಯಾಂಗಲ್ ಲಾ ಅನ್ನ ಹಾಕ್ಬಹುದು. ಮೊದಲು ಮಳೆ ಈ ರೀತಿ ಬೀಳ್ತಾ ಇತ್ತು, ಗಾಳಿ ಜೋರಾಗಿ ಈ ಕಡೆ ಬೀಸೋಕ್ ಶುರು ಆದ್ಮೇಲೆ ಮಳೆ ಹೀಗೆ ಬೀಳತ್ತಾ? ಇಲ್ಲ, ಮಳೆ ಒಂದ್ ಸ್ವಲ್ಪ ಕ್ರಾಸ್ ಆಗಿ ಬೀಳುತ್ತೆ ರೈಟ್. ಸೊ ಅದೇ ಇಲ್ಲ ಆಗೋದು ಆಕ್ಚುಲಿ ಆಯ್ತಾ. ಸೊ ಮಳೆ ಈ ರೀತಿಯಾಗಿ ಬೀಳುತ್ತೆ ನಮ್ಗೆ ಓಕೆ. ಇದು ನಮ್ದು ಆಕ್ಚುಲಿ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ ಅದೇ ಆಯ್ತು ಇಲ್ಲಿ ಆಯ್ತಾ. ಈ ಆಂಗಲ್ ಎಷ್ಟಿರುತ್ತಪ್ಪ? ಎಲ್ರಿಗೂ ಕಾಣ್ತಾ ಇರೋ ಹಾಗೆ ಈ ಆಂಗಲ್ 90 ಡಿಗ್ರಿ ಇರುತ್ತೆ, ನಮ್ಗೆಲ್ಲ ಗೊತ್ತಿರೋ ವಿಷಯ. ಈಗ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನಂತಂದ್ರೆ, ಇನ್ ವಿಚ್ ಡೈರೆಕ್ಷನ್ ಶುಡ್ ಅ ಬಾಯ್ ವೇಟಿಂಗ್ ಎಟ್ ಅ ಬಸ್ ಸ್ಟಾಪ್? ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ ನಿಂತಿರೋ ಹುಡುಗ ಯಾವ ಡೈರೆಕ್ಷನ್ ಅಲ್ಲಿ ತನ್ನ ಛತ್ರಿ ಹಿಡಿಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಡೈರೆಕ್ಷನ್ ಅಲ್ಲಿ ಛತ್ರಿ ಹಿಡಿಬೇಕಾಯ್ತು? ಮಳೆ ಹೀಗೆ ಬರ್ತಾ ಇದೆ ಅಂತಂದ್ರೆ ನಾವು ಅದೇ ಡೈರೆಕ್ಷನ್ ಅಲ್ಲಿ ಛತ್ರಿ ಹಿಡಿಬೇಕಾಯ್ತು ತಾನೆ. ಸೊ ಈ ಆಂಗಲ್ ಅನ್ನ ನಾವು ಕಂಡುಹಿಡಬೇಕು. ಈ ಡೈರೆಕ್ಷನ್ ಅಲ್ಲಿ ಛತ್ರಿ ಹಿಡಿದ್ರೆ ಆಯ್ತು, ಇದೇ ಡೈರೆಕ್ಷನ್ ಅಲ್ಲಿ ಛತ್ರಿ ಹಿಡಿದ್ರೆ ಆಯ್ತು ಅಷ್ಟೇ ಆಯ್ತಾ. ಸೊ ಈ ಆಂಗಲ್ ಕಂಡಿಡಿದು ನಮ್ಮ ಮುಖ್ಯ ಉದ್ದೇಶ. ಈ ಆಂಗಲ್ ಕಂಡುಹಿಡಬೇಕಂದ್ರೆ ಏನ್ ಮಾಡ್ತೀರಾ? ಇಲ್ಲಿ ಆಂಗಲ್ ಇದೆ, ತೀಟಾ ಇದೆ ಅಂತಂದ್ರೆ ನೀವು ಇಲ್ಲಿ ಟ್ಯಾನ್ ತೀಟಾ ಹಾಕೋಬಹುದು ಹೌದ್ ತಾನೆ. ಟ್ಯಾನ್ ತೀಟಾ ಎಷ್ಟಾಗುತ್ತೆ ನೋಡಿ, ಟ್ಯಾನ್ ತೀಟಾ ಎಷ್ಟಾಗುತ್ತೆ? ಟ್ಯಾನ್ ತೀಟಾ ಅಪೋಸಿಟ್ ಸೈಡ್. ಇದು ಆಂಗಲ್ ಅಂದ್ಮೇಲೆ ಆಂಗಲ್ ನ ಅಪೋಸಿಟ್ ಸೈಡ್ ನೋಡ್ಕೋಬೇಕು. ಸೊ ಇದು ಅಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ ಬಾಹು ಮಾಡಿ. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಎಷ್ಟು 12, ಅಡ್ಜಸೆಂಟ್ ಸೈಡ್ ಇರೋದಷ್ಟು 35. ಇದನ್ನ ನಾವು ಕ್ಯಾಲ್ಕುಲೇಟರ್ ಹಾಕಿ ಮಾಡಿದ್ರೆ ಬರ್ಕೊಂಡೆ ನೋಡಿ. ಇದನ್ನ ಮಾಡಿದಾಗ ನಮ್ಗೆ 0.34 ಅಂತ ಬಂತು. ಈಗ ನಮ್ಗೆ ಟ್ಯಾನ್ ತೀಟಾ ಕೊಟ್ಟಿದ್ದಾರೆ, ನಾವೇನ್ ಕಂಡಿಡಬೇಕು? ಆಂಗಲ್ ಅನ್ನ ಕಂಡಿಡಬೇಕು, ತೀಟಾವನ್ನ ಕಂಡಿಡಬೇಕು. ಸೊ ತೀಟಾವನ್ನ ಈ ಕಡೆ ಇದ್ದಕ್ಕಿದ್ದಂಗೆ ಇಟ್ಕೊಂಡೆ, ಈ ಟ್ಯಾನ್ ಇತ್ತು ನೋಡಿ ಇದನ್ನ ಆ ಕಡೆ ಕಳಿಸಿದೆ. ಅವಾಗ ಏನಾಗುತ್ತೆ ಇಲ್ಲಿ ಟ್ಯಾನ್ ಇನ್ವರ್ಸ್ ಏನಿತ್ತು ಅದನ್ನ ಬರ್ಕೊಳ್ಳಿ, 0.34 ಆಗುತ್ತೆ. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಇಷ್ಟು ಬಂದಿದೆ. ನಿಮ್ಮ ಹತ್ರ ಲಾಗ್ ಬುಕ್ ಇದ್ರೆ ನೀವು ಲಾಗ್ ಬುಕ್ ನೋಡಿ ಬರೀರಿ. ನಿಮ್ಮ ಹತ್ರ ಲಾಗ್ ಬುಕ್ ಇಲ್ಲ ಅಂದ್ರೆ ನೀವು ಮೊಬೈಲ್ ನಲ್ಲೇ ಕ್ಯಾಲ್ಕುಲೇಟರ್ ಇರ್ತದಲ್ಲ ಅದರಲ್ಲಿ ನೋಡಿ ಮಾಡ್ಬೋದು ಆಯ್ತಾ. ಸೊ ಥೀಟಾ ವ್ಯಾಲ್ಯೂ ಎಷ್ಟು ಅಂತಂದ್ರೆ, ಥೀಟಾ ವ್ಯಾಲ್ಯೂ ನನಗೆ 18.778 ಅಂತ ಬಂದಿದೆ ಓಕೆನಾ. ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತೆ? ಅಪ್ರಾಕ್ಸಿಮೇಟ್ಲಿ 19 ಡಿಗ್ರಿ ಇರುತ್ತೆ. ಆ ಹುಡುಗ ಏನ್ ಮಾಡ್ಬೇಕಾಯ್ತು? 19 ಡಿಗ್ರಿಲಿ ಕೊಡೆ ಹಿಡಿಬೇಕಾಯ್ತು ರೈಟ್. ಸೊ 19 ಡಿಗ್ರಿ ಅಂದ್ರೆ ಈ ತರ ಹಿಡಿಬೇಕಾಯ್ತು ಒಂದು ಕೊಡೆ. 19 ಡಿಗ್ರಿ ಹಿಡಿಬೇಕಾಯ್ತು. ಯಾವ ಕಡೆ ಹಿಡಿಬೇಕಾಯ್ತು? ಈಸ್ಟ್ ಕಡೆ ಹಿಡಿಬೇಕಾಯ್ತು, ಈಸ್ಟ್ ಇರೋ ಕಡೆ. ಈಸ್ಟ್ ಕಡೆಗೆ ಅವ್ನು 19 ಡಿಗ್ರಿಲಿ ಕೊಡೆ ಹಿಡಿದ್ರೆ ಅವ್ನು ಮಳೆಯಿಂದ ಸುರಕ್ಷಿತವಾಗಿರ್ಬಹುದು. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.